see the question number 15. A circle is divided into 8 equal parts. Find the measure of the angle formed at the center in each sector. So in ಹೇಳ್ತಾ ಇದ್ದಾರೆ ಒಂದು ಸರ್ಕಲ್ ಇದೆ ಅಂತೆ. ಸೊ ಅದನ್ನ ಏನ್ ಮಾಡ್ತಾ ಇದ್ದಾರೆ 8 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಸೊ 8 ಈಕ್ವಲ್ ಪಾರ್ಟ್ಸ್ ಅಲ್ವಾ. ಸೊ 8 ಭಾಗಗಳನ್ನಾಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ A B C D E F G H ಅಲ್ವಾ. ಸೊ ಇಟ್ ಇಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಸೊ ನೋಡಿ ಇಲ್ಲಿ COB ಅಲ್ವಾ. ಸೊ ವಿಚ್ ಇಸ್ ದಿ ಸೆಕ್ಟರ್ ಅಲ್ವಾ. ಸೆಕ್ಟರ್ COB BOA ವಿಚ್ ಇಸ್ ದಿ ಸೆಕ್ಟರ್ ಆಫ್ ದಿ ಸರ್ಕಲ್ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಈಚ್ ಆಂಗಲ್ ಯಾವ್ದಿರುತ್ತೆ, ಈಚ್ ಆಂಗಲ್ ಎಷ್ಟಿರತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ನಮ್ಗೇನ್ ಗೊತ್ತಿದೆ, ಟೋಟಲ್ ಏರಿಯಾ ಗೊತ್ತು. ಈ ಟೋಟಲ್ ಈ ಒಂದು ಸರ್ಕಲಿನ ಆಂಗಲ್ ಗೊತ್ತು. ಏನ್ ಹೇಳುತ್ತೆ 360 ಡಿಗ್ರಿ ಅಲ್ವಾ. ಸೊ ಟೋಟಲ್ ಆಂಗಲ್ 360 ಡಿಗ್ರಿ ಇದೆ. ಈಚ್ ಸೆಕ್ಟರ್ ಏನಾಗ್ತಾ ಇದೆ, ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗ್ತಾ ಇದೆ. ಹಾಗಾದ್ರೆ ವಿಚ್ ಇಸ್ ಡಿವೈಡೆಡ್ ಬೈ 8. ಸೊ ಏನಾಗುತ್ತೆ 8 1s 8, 8 4s 32, 8 5s 40. ಸೊ ಹಾಗಾದ್ರೆ ಏನಾಯ್ತು 45 ಡಿಗ್ರಿ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಈಚ್ ಆಂಗಲ್ ಎಷ್ಟಿರತ್ತೆ ಹೇಳಿ 45 ಡಿಗ್ರಿ ಆಗತ್ತೆ. 45 45 45. ಸೊ ಈಚ್ ಆಂಗಲ್ ಏನಾಗಿರತ್ತೆ, ಈ ಒಂದು ಸರ್ಕಲಿನ ಸೆಕ್ಟರ್ ಈಚ್ ಸೆಕ್ಟರ್ ಇಸ್ 45 ಡಿಗ್ರಿ.